ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾರಿ ಆಯಿತಾ, ಲೇಟಾಗಿ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಗ್ಯಾಪ್ ತೊಗೊತಾ ಇದ್ದೀನಿ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋಸ್ ಮಾಡಿರೋದನ್ನು ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾ ಇದೆ. ಬಟ್ ಓಕೆ, ಈ ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ತಮ್ಮನೆಲ್ಲ ನಿಮಗೆ ಗೊತ್ತಾಗಿರುತ್ತಲ್ಲ. ನನ್ನ ಅಣ್ಣನ ಮಗಳದ್ದು ಸೆಕೆಂಡ್ ಮಗಳು, ಎರಡನೇ ಮಗಳದ್ದು ಬರ್ಡೇ, 5 years ಬರ್ಡೇ. ಅವಳ ಬರ್ಡೇದು ಫೋಟೋಶೂಟ್ ಅಂದರೆ ಸಿಂಪಲಾಗಿ ನಾವೇ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೋಗಿದ್ವಿ. ನಾನು, ಅತ್ತಿಗೆ, ದಿಯಾ ಮತ್ತು ಚಿನ್ಮಯ್ದೇ ಬರ್ಡೇ. 4 ಜನ ಸೇರಿಬಿಟ್ಟು ಬೈಕಲ್ಲೂ ಹೋಗಿದ್ವಿ. ನಮ್ಮದೇ ಇಲ್ಲೇ ನಿಯರ್ ಆಗಿರೋವಂಥ ಹೊನ್ನಾವರ ಹೊನ್ನಾವರದಲ್ಲಿ ಕಾಂಡ್ಲ ನಡಿಗೆ ಮತ್ತು ಇಕೋ ಬೀಚು ಮತ್ತು ಬೀಚ್ ಸೈಡು ಎಲ್ಲ ಹೋಗಿದ್ವಿ. ಸ್ವಲ್ಪ ಒಂದು 3 o'clock ಅಲ್ಲ, ಒಂದು 12 o'clock 12 ಗಂಟೆ ಹಂಗೆ ಹೋಗಿದ್ವಿ. ಹೋಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕಂಪ್ಲೀಟ್ ವಿಡಿಯೋನು ಹಾಕಿದ್ದೀನಿ, ಯಾವ್ಯಾವ ಥರ ಫೋಟೋಶೂಟ್ ಮಾಡಿದ್ವಿ, ಸ್ವಲ್ಪ ಪ್ಲೇಸಸ್ ಎಲ್ಲ ತೋರಿಸಿದ್ದೀನಿ. ಪ್ಲೀಸ್ ಎಲ್ಲ ಲಾಸ್ಟ್ ಎಂಡ್ವರೆಗೂ ನೋಡಿ ಆಯಿತಾ. ನೋಡಿಬಿಟ್ಟು ಮತ್ತೆ ಸಿಗ್ತೀನಿ ಇದೇ ವಿಡಿಯೋದಲ್ಲಿ. ಓಕೆ, ಟೇಕ್ ಕೇರ್.
ಓಕೆ, ಅವತ್ತು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬೇಗ ನಾನು ಮನೆಗೆ ಹೋದೆ. ಅಂಗಡಿನೇ ಕ್ಲೋಸ್ ಮಾಡಿಬಿಟ್ಟೆ ಫೋಟೋಶೂಟ್ಗೆ ಹೋಗಿದ್ವಿ. ಬೇಗ ಮನೆಗೆ ಹೋದ್ವಲ್ಲ, ಮನೆಗೆ ಹೋದ ತಕ್ಷಣ ಸ್ವಲ್ಪ ಮನೇಲಿ ಏನಾದ್ರು ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ನಮ್ಮ ಮನೆ ವಾಷಿಂಗ್ ಮಿಷಿನ್ನ ಸ್ಕ್ರೂ ಬಿಚ್ಚಿದೆ ಮಧ್ಯದ್ದು. ಡ್ರೈಯರ್ದಲ್ಲ, ಜಸ್ಟ್ ವಾಷರ್ದು. ಯಪ್ಪ, ಒಳಗಡೆ ಹೆಂಗಿತ್ತು ನೋಡಿ. ಎಷ್ಟು ಬೇಕು ನೀರ್ ಬಿಡ್ಲಾ? ನೋಡಿ ಇಷ್ಟೊಂದು. ಯಪ್ಪ ಶಿಶಿ ನೀರ್ ಬರುತ್ತೆ ಈಗ. ಶಿಶಿ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಲಿ. ಶಿಶಿ ನೋಡಲಿ. ಅದು ಕ್ಲೀನಿಂಗ್ ಎಲ್ಲ ಮಾಡಿ ಹಾಗೆ ಸೈಡ್ ಇಟ್ಟೆ. ನಮ್ಮ ದಾದಾ ಬಂದು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಇನ್ನೊಂದು ಮಿಷನ್ ಇತ್ತಲ್ಲ, ಅದ್ರದ್ದು ಓಪನ್ ಮಾಡಿ ಅದನ್ನು ನೋಡೋಣ ಯಾವ ಥರ ಆಗಿದೆ ಒಳಗಡೆ ಅಂತ ಟ್ರೈ ಮಾಡಿದೆ. ಬಟ್ ಅದು ಬರ್ತಾ ಇರಲಿಲ್ಲ, ಹಾಗೆ ಬಿಟ್ಟೆ. ಅದು ಮೇಲ್ಗಡೆ ಕ್ಯಾಪ್ ಬಂದ್ರೂ ಬಟ್ ಒಳಗಡೆದು ಒಂದು ಸ್ಕ್ರೂ ಇರುತ್ತೆ, ಅದು ತುಂಬ ಕೆಳಗಡೆ ಇತ್ತು. ಅದು ತೆಗಿಯೋಕ್ಕಾಗಲಿಲ್ಲ ನನ್ನ ಹತ್ರ, ಅದು ಹಾಗೆ ಬಿಟ್ಟೆ. ಆಮೇಲೆ ದಾದಾ ಅದನ್ನು ತೆಗೆದು ಕೆಲಸದಿಂದ ಬಂದವರು ಅದನ್ನು ಕ್ಲೀನ್ ಮಾಡಿ ಅದನ್ನೇ ಇಟ್ಟರು. ಓಕೆ, ಇದಾಗಿತ್ತು. ನೆಕ್ಸ್ಟ್ ಆಮೇಲೆ ಇದರ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ದಿಯಂಗೆ ಸ್ವಲ್ಪ ಕೆಲಸ ಕೊಟ್ಟೆ. ಮೊಟ್ಟೆ ಇತ್ತು, ಮೊಟ್ಟೆ ಬೇಯಿಸಿ ಕೊಟ್ಟಿದ್ದೆ. ಓಪನ್ ಮಾಡು, ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಮನೇಲೇ ಕೆಲಸ ಕೊಟ್ಟೆ. ಅವಳು ಏನಾದ್ರು ಕೆಲಸ ಮಾಡ್ತಾ ಇರಬೇಕು ಅವಳಿಗೆ, ಇಲ್ಲಾಂದರೆ ಕೈ ಸುಮ್ಮನೆ ಇರಲ್ಲ ಅವಳದು. ಮೊಟ್ಟೆ ಕ್ಲೀನಿಂಗ್ ಮಾಡಿದ್ಲು, ಅವಳೇ ನನ್ನ ಹತ್ರ ಕೆಲಸ ಮಾಡಿಸ್ಕೊಂತಿದ್ಲು. ಓಕೆ, ಈ ಬ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.